ಭಾಷಣ ಸ್ಪರ್ಧೆ ಹಮ್ಮಿಕೊಂಡಿದ್ದರು. ಅದು ಜಿಲ್ಲಾ ಮಟ್ಟದಲ್ಲಿ PUC ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ. ಅದರಲ್ಲಿ ನಾನು ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವ್ರ ಸರ್ ಮನೆಗೆ ಹೋದೆ. ಅವರು ನನಗೂ ಗೊತ್ತಿಲ್ಲ, ಹನುಮಂತಪ್ಪ ಪಾಟೀಲ್ ಅವ್ರ ಬಗ್ಗೆ ಬಲ್ ಹೋಗಾರಿ, ಅವ್ರಿಗೆ ಡೀಟೇಲ್ಸ್ ಗೊತ್ತದ, ನಾನು ಒಂದು ಬುಕ್ ಬರೆದ ಬಟ್ ಅವ್ರು ಭಾಳ ಡೀಟೇಲ್ಸ್ ಹೇಳ್ತಾರ ಅಂದರು. ಒಂದು ಸೈಕಲ್ ತಗೊಂಡು ಹನುಮಂತಪ್ಪ ಪಾಟೀಲ್ ಅವ್ರ ಮನೆಗೆ ಹೋದಿವಿ. ಅವರು ಹನುಮಂತಪ್ಪ ಪಾಟೀಲ್ ಸರ್ ಅವರು ಮತ್ತೆ ಬ್ಯಾಸ್ಗೆ ಅದ, ನನಗೂ ಬಿಸಿಲು ಬಡಿತದ ಅಂತ ಹೇಳಿ ಅವ್ರು ಒಂದು ಛತ್ರಿ ತಗೊಂಡು ಅವ್ನು ನೇರವಾಗಿ ಏನದ ಅಂದ್ರೆ ನಂದು ದೇಶವಂಶ ಹುಡುಗಿ ಸರ್ ಅವ್ರ ಮನೆಗೆ ಹೋದೆವು. ಅವ್ರು ಕೂಡ್ಸ್ಕೊಂಡು ಹೇಳ್ತಾರೆ, ಎಲ್ಲ ಡೀಟೇಲ್ಸ್ ಬರ್ದವ್ರು. ನಾನು ಹಿರೇಮಠ ಸಂಸ್ಥಾನ ಹಾಕಿದಾಗ ಸುಮಾರು 8 ವರ್ಷ ಉಳಿದಿದ್ದ ನಾನು. ಆದ್ರೆ ನನಗೆ ಚನ್ನಬಸವ ಪಟ್ಟದೇವ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿದ್ದಿಲ್ಲ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಡೀಟೇಲ್ಸ್ ಚನ್ನಬಸವ ಪಟ್ಟದೇವ್ರ ಬಗ್ಗೆ ಬರೆದು ಕೊಟ್ಟರು ಯಾರು, ನಮ್ದು ದೇಶವಂಶ ಹುಡುಗಿ ಸರ್ ಅವರು. ಬರ್ಕೊಟ್ಟು ನೀನು ಧೈರ್ಯ ಬಿಡಬೇಡ, ಅಂಜಬೇಡ, ನಿಂದು ಎಲ್ಲಿ ಸ್ಪೀಚ್ ಅದ, ನಿಂದು ಎಲ್ಲಿ ಕಾಂಪಿಟೇಷನ್ ನಡೀತದ ಆ ನಾಳೆ ನಾನೇ ಬರ್ತೀನಿ, ನಾ ಎದುರಿರ್ತ ನೀನು ನೇರವಾಗಿ ಹೇಳು ಅಂತ ಹೇಳಿದ್ರು. ಆಯ್ತು ಸರ್ ಅಂತ ಹೇಳ್ದ. ನನಗೇನು ಅಷ್ಟೊಂದು ಅನುಭವ ಇದ್ದಿಲ್ಲ, ನಾನು ನಿಜವಾಗ್ಲೂ ಹೇಳ್ಬೇಕಾದ್ರೆ ರಟ್ ಹೊಡ್ಕೊಂಡು ಹೋಗಿದ್ದೆ. ನಾನು ಹೋಗಿ ಭಾಷಣ ಮಾಡ್ದ. 56 ಹುಡುಗರ್ದಾಗ ಏನದ ಅಂದ್ರೆ ಈ ಬೀದರ್ ಜಿಲ್ಲೆ ಮಟ್ಟದಾಗ ಏನದ ಅಂತಂದ್ರೆ ಚನ್ನಬಸವ ಪಟ್ಟದೇವರ 115ನೇ ಏನೋ ಜನ್ಮೋತ್ಸವ ಇತ್ತು. ಅವಾಗ ಏನದ ಅಂದ್ರೆ ಪ್ರಥಮ ಭಾಷಣ ತೆಗೆದಂತ ಹುಡುಗ ನಾನೇ ಇದ್ದ ಅಂತ ಒಂದು ಹೆಮ್ಮೆ. ಜೊತೆಗೆ ಅಲ್ಲಂಪ್ರಭು ನಗರದಲ್ಲಿ ಅವ್ರ ಮನೆ ಇದ್ದಾಗ ಏನದ ಅಂದ್ರೆ ನಾವು ಸುಮಾರು ಸಲ ಹೋಗ್ತಿದ್ದೇವೆ. ಹೋದಾಗ ಒಂದ್ಸಲ ಬುಕ್ ಕೊಡ್ತೀವಿ, ನಮ್ಗೆ ನೀವು ಓದು ಅಂತ ಹೇಳ್ತಿದ್ರು. ಅನೇಕ ಕಾರ್ಯಕ್ರಮಗಳಿಗೆ ನಾವು ಹೇಳಿದಾಗ ಅವ್ರೇನಾದ್ರು ನೇರವಾಗಿ ಹೆಗಲಿಗೆ ಒಂದು ಬ್ಯಾಗ್ ಹಾಕೊಂಡು ಅದ್ರೊಳಗೆ ಒಂದು 4 ಬುಕ್ ಇಟ್ಕೊಂಡು ಅದೆಲ್ಲ ಬಂದಿನ ಸಾಹಿತಿಗಳಿಗೆ ಅವ್ರು ಹಸ್ತಾಕ್ಷರದಿಂದ ಬರೆದು ಕೊಡ್ತೇವೆ. ಬೀದರ್ ಜಿಲ್ಲೆಯಲ್ಲಿಯೇ ಎಲ್ಲಕ್ಕಿಂತ ಹೆಚ್ಚಿಗೆ ಪುಸ್ತಕ ಒಂದು ಪ್ರಕಟಣೆಗೊಂಡಂತಹ ಒಂದು ಸಂಘ ಸಂಸ್ಥೆ ಯಾವುದಾದರೂ ಇದ್ದರೆ ಅದು ಒಂದು ಧರಿನಾಡು ಕನ್ನಡ ಸಾಹಿತ್ಯ ಸಂಘ. 150 ಪುಸ್ತಕ ಅದರಿಂದ ಪ್ರಕಟಣೆ ಹೊಂದಿವೆ ಅಂತ ನಾ ಈ ವೇದಿಕೆ ಮುಖಾಂತರ ಹೆಮ್ಮೆಯಿಂದ ಹೇಳುತ್ತೇನೆ. ಅದೇ ರೀತಿಯಾಗಿ ಬರೆದಂತೆ ನಡೆದ ಕವಿಗಳು ಮತ್ತು ಅವರು ಲೇಖಕರು ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ನಿಜಾಮನ ಕಾಲದಲ್ಲಿ ಅನೇಕ ಜನರಿಂದ ಅವರು ನೊಂದ್ಕೊಂಡು ಏನದ ಅಂತಂದ್ರೆ ಕನ್ನಡ ಉಳಿಸಿ ಬೆಳೆಸಿದಂತಹ ಮಹಾನ್ ಚೇತನರು. ಅವರ ಪುಸ್ತಕದಲ್ಲಿ ನಾನು ಶ್ರೇಷ್ಠವಾದಂತಹ ಒಂದು ಪುಸ್ತಕ ಓದಿದ್ದೀನಿ. ಡಾಕ್ಟರ್ ಲಿಂಗೈಕ್ಯ ಚನ್ನಬಸವ ಪಟ್ಟದೇವರ ಚನ್ನಬಸವ ಚರಿತಾಮೃತ, ಒಂದು ಚರಿತೆ ಅಂತ ಒಂದು ಪುಸ್ತಕ ಬರೆದ. ಆ ಪುಸ್ತಕ ಇವತ್ತು ಗದಗ ಮಠದ ಒಂದು ಡಂಬಾಳ ಗದಗ ಮಠ ಸಿದ್ಧಲಿಂಗೇಶ್ವರ ಮಠದಲ್ಲಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಗಥಾ ಅಂತಂದ್ರೆ 1 ತಿಂಗಳು ಏನದಂದ್ರೆ ಅದು ಒಂದು ಪ್ರವಚನ ನಡೀತದಂತ ಒಂದು ಶ್ರೇಷ್ಠ ಗ್ರಂಥ ಪುಸ್ತಕ ಅದ. 250 ಪೇಜ್ ಅದ. ಅನೇಕ ರೀತಿಯಲ್ಲಿ ಒಂದು ಗಂಡು ಕವಿ ಅಂದ್ರೆ ಇದ್ದಿನಂಗೆ ಹೇಳುವಂತಹ ಶ್ರೇಷ್ಠ ಕವಿಗಳು ಅಷ್ಟೇ ಅಲ್ಲ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಎಲ್ಲಕ್ಕಿಂತ ಹೆಚ್ಚಿಗೆ ವೇದಿಕೆಗಳನ್ನು ಯುವಕರಿಗೆ ಮಹಿಳೆಯರಿಗೆ ವೇದಿಕೆ ಮೇಲೆ ಬಂದು ನಮ್ಮ ಅಕ್ಕೂ ಒಂದ್ಸಲ ಏನದಂದ್ರೆ ಹಿಂಗ ಘಟನೆ ಆಗಿತ್ತಂತ. ಹಳ್ಳಿ ಕೆಡದಾಗ ಒಂದ್ ಸಮ್ಮೇಳನ ಇದ್ದಾಗ ಏನದ ಅಂದ್ರೆ ಪ್ರಥಮವಾಗಿ ವೇದಿಕೆ ಮೇಲೆ ಕವನ ಓದುವಾಗ ಕೈಕಾಲು ನಡುಗತ್ತಿದ್ವು ಅಂತ. ನಾನಿದ್ದ ಮಗಳಲ್ಲಿ ಯಾವುದಕ್ಕೂ ಹೆದರಬೇಡ, ನೀವು ಮತ್ತೊಮ್ಮೆ ಹೇಳಿ ಧೈರ್ಯ ತುಂಬಿ ಇಡೀ ಜಗತ್ತಿನಾಗ ಅಷ್ಟೇ ಇಲ್ಲ ನನಗೆ ಮೆಸೇಜ್ ಬರ್ತಾವ, ನಮ್ಮ ಅಕ್ಕಂದೆಲ್ಲ ನಂಬರ್ ನಂದೇ ಅಂತ ಹೇಳಿ ಸೇವ್ ಮಾಡ್ಕೊಂಡ್ರೆ ಎಲ್ಲ ನಾಡಿನಾಗ ನಾನೇ ಶ್ರೀದೇವಿ ಹೋಗೋಣ ಅಂತ ನಂದೇ ನಂಬರ್ ಸೇವ್ ಮಾಡ್ಕೊಂಡು ನನ್ಗೆ ಮೆಸೇಜ್ ಹಾಕ್ತಾರೆ. ಇವತ್ತೇನದ ಅಂತಂದ್ರೆ ಸ್ವಿಟ್ಜರ್ಲ್ಯಾಂಡ್ ಅಮೇರಿಕಾದಿಂದೆಲ್ಲ ಏನದ ಅಂತಂದ್ರೆ ಎಷ್ಟೊಂದು ಒಳ್ಳೆ ಉಪನ್ಯಾಸ ಮಾಡ್ತಾರ ಅಂತ ಹೇಳಿ ಮೆಸೇಜ್ ಬರ್ತಾವ. ಇದಕ್ಕೆಲ್ಲಕ್ಕಿಂತ ಒಂದು ಮಹಿಳೆಯರಿಗಾಗ್ಲಿ ಮತ್ತು ಉದಯೋನ್ಮುಖ ಕವಿಗಳಿಗೆ ಆಗ್ಲಿ ಬೆಳೆಸಿದಂತಹ ಕೀರ್ತಿ ಶ್ರೇಯಸ್ಸು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಳ್ಳೆಯ ಮನಸ್ಸಿನಿಂದ ಮಹಿಳೆಯರ ಜೊತೆ ಮಾತನಾಡುವಾಗಲೂ ಇರಲಿ, ಮಹಿಳೆಯರ ಕೈ ಹಿಡಿದು ಧೈರ್ಯ ತುಂಬೋದಾಗಲಿ ಒಳ್ಳೆಯ ಮನಸ್ಸಿನಿಂದ ಅನೇಕ ಯುವಕರಿಗೆ ಬೆಳೆಸಿದಂತಹ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳೆಸಿದಂತಹ ಕೀರ್ತಿ ನಮ್ಮ ದೇಶವಂಶ ಹುಡುಗಿ ಸರ್ ಅವರಿಗೆ ಸಲ್ಲುತ್ತದೆ. ಜೊತೆಗೆ ಅವ್ರ ಕೊನೆಯ ಉಸಿರಿನವರೆಗೂ ಪೆನ್ನು ಮತ್ತು ಒಂದು ಪ್ಯಾಡ್, ಒಂದು ವೈಟ್ ಪೇಪರ್ ಇರ್ತಿತ್ತು, ಸದಾ ಬರವಣಿಗೆ. ಅವರಿಗೆ ಹಾಸ್ಪಿಟಲ್ನಾಗ ಇದ್ದಾಗ ಅನ್ಕಾನ್ಸಿಯಸ್, ಅವ್ರಿಗೇನು ಗೊತ್ತಾಗಿಲ್ಲ, ಬ್ರೈನ್ ಒಂದು ಅವ್ರಿಗೆ ಉರಿ ಬಂದು ಮಿದುಳು ಜ್ವರ ಬಂದಿವು. ಆಗಲೂ ಕೂಡ ಏನದಂದ್ರೆ ನಮ್ಮ ಭಾರತಿ ಪಟ್ಟದೇವ್ರ ಜೊತೆ ಸತತವಾಗಿ 15 ನಿಮಿಷ ಮಾತಾಡ್ಯಾರ. ಒಂದು ರೀಸೆಂಟಾಗಿ ಒಂದು ಕೊನೆಯ ಉಸಿರು ಎಳಿತಾರ ಒಂದು 10 ನಿಮಿಷದಾಗ ಅಂತಂದು ಬಸವಣ್ಣ ಪಟ್ಟದೇವ್ರು ಸರಿ ಜೊತೆ ಮಾತಾಡ್ಕೊತೇ ಇದ್ರು. ಕೊನೆಯ ತನಕ ಒಂದು ಲಾಸ್ಟ್ ಮಾತು ಹೇಳ್ತಾರೆ ನಮ್ಗೆ ಯಾವಾಗ ಸಿಕ್ಕು, ನಾ ಎಲ್ಲ ಮಾಡತ್ತಿದ ಬರೀಲತ್ತಿದ ಆದ್ರೆ ಬರೀ ಹೊತ್ತಿಗೆ ಸ್ವಲ್ಪ ಕೈ ನಡುಗ್ಲತ್ತಿದ್ದು ಒಂದೇ ಪ್ರಾಬ್ಲಮ್ ಆಗ್ಯಾನ ನೋಡಿ ನನಗೆ ಅಂತ ಹೇಳ್ತಾರೆ. ಅವ್ರದ್ದು ಒಂದು ಸಾಹಿತ್ಯ ಕಾರ್ಯಕ್ರಮ ಇತ್ತು ಅಂತಂದ್ರೆ ಅವ್ರಿಗೆ ಎಲ್ಲರೂ ಹುಡುಗಿ ಸರ್ ಮುದ್ದು ಕರು ಇದ್ದ ಅಂತ ಹೇಳ್ತಿರೋ, ಮುದ್ದು ಕರು ಅಂತೇಳಿ ಒಂದು ಘಟನೆ ಹಿಂಗಾಗಿತ್ತು. ಅವರಿಗೆ ನಮ್ ನಿವೇದಿತಾ ಹೋಗರ ಪ್ರತಿಷ್ಠಾನದ ವತಿಯಿಂದ 2018 ಒಂದು ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಸಾಧಕರಿಗೆ ಸನ್ಮಾನ ಅಂತ ಒಂದು 50 ಜನ ಸನ್ಮಾನ ಇಟ್ಕೊಂಡಿರೋ ನಮ್ಮ ಅಕ್ಕ. ಅವ್ರಿಗೆ ಹೇಳಿದ್ರೆ ನಾ ಫೋನ್ ಹಚ್ಚಿ ಹಿಂಗಾದಾರಿ ಅಂತ. ಅವ್ರಿಗೆ ಇನ್ವಿಟೇಷನ್ ಕೊಡೋದು ಬೇಕಾಗಿಲ್ಲ, ನೀವು ಒಂದ್ಸಲ ನೆನಪು ಕೊಡು ಅಂತ ಹೇಳ್ತಿರು ಫೋನ್ ಹಚ್ಚನ. ಕಾರ್ಯಕ್ರಮ ದಿವಸ ಚಿಟ್ಟವಾಡಿದಿಂದ ಅವ್ರಿಗೆ ಬರ್ಲಿಕ್ಕೆ ಆಟೋ ಸಿಗ್ಲಾರ್ದ್ರೆ ಏನದಂದ್ರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ಪ್ರಸಾದ ನಿಲಯತಾನೆ ಏನದಂದ್ರೆ ಅವ್ರು ನಡ್ಕೊಂಡು ಬಂದ ರಾತ್ರಿಗೆ. ಅಷ್ಟೊಂದು ಕನ್ನಡ ಅಭಿಮಾನ ಅನೇಕ ಜನರಿಗೆ ಇವತ್ತೇನಾಗಿದೆ ಅಂದ್ರೆ ಒಂದು ವೇದಿಕೆ ಮತ್ತು ಪ್ರಶಸ್ತಿ ಹಪ್ಪಿ ಆಗ್ಯದ. ಆದ್ರೆ ಅವ್ರಿಗೆ ಯಾವತ್ತೂ ವೇದಿಕೆ ಮೇಲೆ ಬಂದವರಿಲ್ಲ. ಒಂದು ಪ್ಯಾಡ್, ಒಂದು ಬುಕ್, ನೋಟ್ಬುಕ್ ತಗೊಂಡು ಏನದಂದ್ರೆ ಸುಮಾರು ಸಲ ಏನದಂದ್ರೆ ಮುಂದೆ ಕೂಡ್ತೇವೆ. ಅದು ಹ್ಯಾಂಗ್ ಸಂಪರ್ಕ ಆಯ್ತು ನಮ್ದು ಅವ್ರದ್ದು ಅಂತಂದ್ರೆ ಯಾವ್ದು ಭೀ ಕಾರ್ಯಕ್ರಮಕ್ಕೆ ಬಿಟ್ಟು ಹೋದ್ರು. ನಮ್ಮ ಅಕ್ಕಂಬರ್ ಕಾರ್ ಇತ್ತು, ಅವ್ರಿಗೆ ಬಿಡು ಅಂತ ಹೇಳ್ತಾರೆ, ಇಲ್ಲಾಂದ್ರೆ ನಮ್ಮ ಅಕ್ಕವ್ರಿಗೆ ಬಿಡು ಅಂತ ಹೇಳ್ತಾರೆ ಮನೆಗೆ. ಹಿಂಗಾಗಿ ಏನದ ಅಂತಂದ್ರೆ ನಾವೆಲ್ಲ ಏನು ಸಾಹಿತಿ ಕವಿ ಅಂತ ಏನಿಲ್ಲ, ನನ್ಗೆ ಯಾವಾಗ ಭೀ ಅಂತಿರು ಒಂದು ಮಾತು ನಗಿತೀರ ಅವರು. ನಾವು ಕುವೆಂಪು ಕನ್ನಡ ಸಂಘದ ಸೆಕ್ರೆಟರಿ ಇದಾರೆ ಸರ್ ಅಂದ್ರೆ ಸೆಕ್ರೆಟರಿ ಆಗ್ಬೇಡ ಸಂಘ, ಇನ್ನು ಸೆಕ್ರೆಟರಿ ಅಂದ್ರೆ ಸೆಕ್ಯೂರಿಟರಿ ಅಂತಂದ್ರೆ ಸುಮ್ಮನೆ ನಗ್ತೀರ ಅವ್ರು.
ಹೀಗಾಗಿ ಏನದ ಅಂತಂದ್ರೆ ಅವ್ರದ್ದೊಂದು ಸಾರಥಿಯಾಗಿ ನಾ ಕೆಲಸ ಮಾಡಿರೋದಕ್ಕಾಗಿ ನನಗೆ ಅನುಭವಕ್ಕೆ ಬಂದಂಥ 2 ಮಾತುಗಳನ್ನು ಹೇಳಿದ್ದೇನೆ. ಇಲ್ಲಿಯವರೆಗೆ ಈ ಕಾರ್ಯಕ್ರಮದ 1 ದಿನದ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದಂತಹ ಸಮಯವನ್ನು ಪಟ್ಟು ಬಂದಂತಹ ಸನ್ಮಾನ್ಯ ಶ್ರೀ ನಮ್ಮ ವಚನ ಸಾಹಿತ್ಯದ ರಾಜ್ಯದ ಅಧ್ಯಕ್ಷರಾದ ಎನ್ ತಿಮ್ಮಪ್ಪ ಸವಾದ ಅವರಿಗೆ ವೇದಿಕೆ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಖ್ಯಾತ ವಕೀಲರಾದಂತಹ ನಮ್ಮವರೇ ಆದ ಜಯಶಂಕರ್ ಅವರಿಗೂ ಕೂಡ ಏನಂದ್ರೆ ವೇದಿಕೆ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸದಾ ನಾಡು ನುಡಿ ನೆಲ ಜಲ ಹಾಗೂ ಮಹಿಳಾ ಪರವಾಗಿ ನಮ್ಮಂಥ ಯುವಕರಿಗೆ, ಎಲ್ಲ ಸಾಹಿತ್ಯ ಯುವಕರಿಗೆ, ತಾಯ ಅಂತ ಯಾರಾದರೂ ಇದ್ದರಲ್ಲ ನಮ್ಮವರ ಜಗದೇವಿ ಗೋಲ್ಗೊಂಡೆ ಅವರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಅಕ್ಕ ಸಾಹಿತಿ ನಾಡು ನುಡಿ ತನ್ನ ಸಾಹಿತ್ಯ ಲೋಕದಲ್ಲಿ ಬಹಳಷ್ಟು ಕಡಿಮೆ ಇರ್ತಾರೆ. ಗಂಡ ಮತ್ತು ಹೆಂಡತಿ, ಗಂಡಿ ಸಾಹಿತ್ಯ ಕ್ಷೇತ್ರದಿಂದ ಹೆಣ್ತಿರಲ್ಲ, ಹೆಣ್ತಿದ್ರೆ ಗಂಡಿರ. ಆದರೆ ಇಬ್ಬರು ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನ ಕಾಯಕದೊಂದಿಗೆ ಸೇವೆ ಸಲ್ಲಿಸುತ್ತಿರುವಂತಹ ಅಕ್ಕ ಚೆನ್ನಮ್ಮ ವಲ್ಲೇಪುರ ಅವರಿಗೂ ಕೂಡ ನಮ್ಮ ಪ್ರತಿಷ್ಠಾನದ ವತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮೋಸ್ಟ್ಲಿ ನಾನು ಲೆಕ್ಚರ್ ಅಂತ ಸ್ಟೂಡೆಂಟ್ ಇರ್ಬೋದೇನೋ ನನಗೂ ಗೊತ್ತಿಲ್ಲ ಅಷ್ಟು. ಹಾಗಾಗಿ ಏನದಂದ್ರೆ ಮಂಗಲ ಪಾಟೀಲ್ ಅಕ್ಕ ಅವರಿಗೂ ಕೂಡ ನಾನು ಈ ವೇದಿಕೆ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸದಾ ನಾಡು ನುಡಿ ನೆಲ ಜಲ ನಮ್ಮಂಥ ಯುವಕರಿಗೆ ಪ್ರೇರಣೆ ಹಾಗೂ ಅನೇಕ ಸಾಮಾಜಿಕ ಪರಿವರ್ತನೆ ಕುರಿತು 182 ಅಥವಾ 208 ತಿಂಗಳು ಸತತವಾಗಿ ಎಷ್ಟೇ ಕೆಲಸ ಇರಲಿ, ಮನೆಯಲ್ಲಿ ಅವರ ಒಂದು ಸಂಬಂಧಿಕರಲ್ಲಿ ಸಾವು ನೋವು ಅನೇಕ ಏನೋ ಘಟನೆಗಳು ಕೂಡಿ ಬಂದರೂ ಕೂಡ, ಮದುವೆ ಸಮಾರಂಭ ಇದ್ದರೂ ಕೂಡ ಅದನ್ನೆಲ್ಲ ಬದಿಕೊಟ್ಟು ಸಮಾಜಕ್ಕಾಗಿ ನಾವು ಏನಾದರೂ ಕೊಡಬೇಕಾಗ್ತದೆ ಮಗ ಅಂಥೇಳಿ ತನ್ನ ಸಮಯವನ್ನು ಒತ್ತಿಟ್ಟು ಈ ಜನರಿಗಾಗಿ ಒಂದು ಒಳ್ಳೆಯ ಪರಿವರ್ತನೆ ಕುರಿತು, ಬಸವಾದಿ ಶರಣರ ಪರಿವರ್ತನೆ, ಜೀವನ ಬದುಕು ಸಾಧನೆ ಕುರಿತು ವಿಡಿಯೋ ಮಾಡ್ತಿದ್ದಾರೆ ಅಕ್ಕ ನಮ್ಮದು ಶ್ರೀದೇವಿ ಹೋಗಾರ ಅವರು ಅಕ್ಕಿಲ್ಲ ನಮ್ಮ ಬಹಳ. ಹೀಗಾಗಿ ಅವರಿಗೆ ಎಲ್ಲರ ವತಿಯಿಂದ ಏನಾದಂದ್ರೆ ವಂದನೆಗಳನ್ನು ಸಲ್ಲಿಸುತ್ತಾ ಧನ್ಯವಾದಗಳು.